ನೋಡು ನೋಡು ನನ್ನ ನೋಡು, ಎಲ್ಲಿಂದ ಬಂದೆ ನೀನು. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬೇರೆ ಇವತ್ತು ಬುಧವಾರ ಬೆಳಿಗ್ಗೆ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ನಾನು 4 ಗಂಟೆಗೆ ಎದ್ದು ಫಸ್ಟಿಗೆ ಮುಖ ತಗೊಂಡು ಯೋಗ ಎಲ್ಲ ಮುಗಿಸಿ ಇನ್ನಿದ್ರೆ ಅಕ್ಕಿ ರುಬ್ಬಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ರುಬ್ಬಿಡ್ತಿದ್ದೆ. ಮನು ಇದ್ರೆ ನಾನು ರುಬ್ತೀನಿ ಮಮ್ಮಿ ನೀವು ಮನ್ಕೊಂಬಿಡ್ರಿ, ಭಾಳ ಟಯರ್ಡ್ ಆಗಿತ್ತು ನೀವು ಅಂತ ಅನಾಕತ್ತಿದ್ದೆ. ಇಲ್ಲ ಅಪ್ಪಿ ರುಬ್ತೀನಿ ಅಂದ್ರೂ ಇಲ್ಲ ಸಿಟ್ಟಿಗೆ ಬಂದ, ಹಾಗಾಗಿ ಊಟ ಮಾಡಿ ರುಬ್ತಾನೆ ಬಿಡು ಅಂತ ನಾನು ಬಿಟ್ಟು ಹಂಗೆ ಮನ್ಕೊಂಬಿಟ್ಟೀನಿ ರೀ. ಆದರೆ ಬೆಳಗ್ಗೆ ಅದು ನೋಡ್ತೀನಿ ಅಕ್ಕಿ ರುಬ್ಬೇ ಇಲ್ಲ. ಇವತ್ತು ದೋಸೆ ಮತ್ತು ಕೆಂಪು ಚಟ್ನಿ ಮತ್ತು ಬಟಾಟಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಬಿಟ್ಟು ಮನ್ಕೊಂಡಿನಿ. ಬೆಳಗ್ಗೆ ಬಂದು ನೋಡಿಬಿಟ್ರೆ ಅಕ್ಕಿನೇ ರುಬ್ಬಿಲ್ಲ, ಇನ್ನೇನು ದೋಸೆ ಮಾಡೋದಾಗುತ್ತಂತೆ. ಮತ್ತು ಫಸ್ಟಿಗೆ ಅದು ನೆನೆಸಿಟ್ಟಿದೆ ಅಲ್ರಿ, ರುಬ್ಬಿಟ್ಟನೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಅಂದರೆ ನಾನು 4:30-5 ಗಂಟೆಗೆ ರುಬ್ತಿದ್ದೆ. ನಾನು ಮಿಕ್ಸರ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಎದ್ದು ಬಿಡ್ತಾರಲ್ಲ, ಮತ್ತು ಡಿಸ್ಟರ್ಬ್ ಆಗುತ್ತಂತ ಅದು ರುಬ್ಬಕ್ಕೆ ಹೋಗಿತ್ತಿಲ್ಲ ರೀ. ಇವಾಗ 6 ಗಂಟೆ ಆಗಿತ್ತಲ್ಲ, ಇನ್ನು ಫಸ್ಟಿಗೆ ಅಕ್ಕಿ ರುಬ್ಬಿಟ್ಟನೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿದ್ರೆ ಆಯಿತು ಅಂತ ರುಬ್ಬಾಕಂತೀನಿ ನೋಡ್ರಿ. ಅಂದರೆ ಈ ರೀತಿ ಆದಾಗ ಫಸ್ಟಿಗೆ ಎದ್ಕೊಳ್ಳಿ ಸ್ವಲ್ಪ ಟೆನ್ಷನ್ನು ಅನ್ನಿಸ್ತೈತಿ. ಯಾಕಂದರೆ ನಾವೊಂದು ಅಂದ್ಕೊಂಡ್ಬಿಟ್ಟು ಮನ್ಕೊಂಡಿರ್ತೀವಿ, ಬೆಳಗ್ಗೆ ಎದ್ದು ಕೂಡಲೇ ಅಕ್ಕಿನೇ ರುಬ್ಬಿಲ್ಲ ಅಂದರೆ ಸಿಟ್ಟನು ಬರಾಕತ್ತಿತ್ತು. ಏನೋ ಮಾಡೋಕ್ಕಾಗಂಗಿಲ್ಲ ರೀ, ಒಂದೊಂದು ಸಲ ಮಿಸ್ಟೇಕ್ ಆಗ್ತೈತಿ. ನಾನಿದ್ರೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಅವಲಕ್ಕಿ ಹಾಕಿ ಮತ್ತು ಬೊಗೋಣಿ ಎಲ್ಲ ತೆಗೆದು ಇಟ್ಕೊಂಡು ಇನ್ನೇನು ರುಬ್ಬೇಕನ್ನ ಅಂದ ಕೂಡಲೇ ಮನು ಇದ್ರೆ ನಾನು ರುಬ್ತೀನಿ ಅಂತ ಹೇಳಿದ್ರಲ್ಲ ಮಮ್ಮಿ, ನೀವು ಯಾಕೆ ರುಬ್ಬಾಕತ್ತೀರ ಅಂತೇಳಿ ಸಿಟ್ಟಿಗೆ ಬಂದರೆ. ಮತ್ತು ಊಟ ಮಾಡಾಕತ್ತಿದ್ದಿಲ್ಲ, ಮತ್ತು ನಾನು ರುಬ್ಬಾಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಊಟ ಬಿಟ್ಟು ಬರ್ತಾನಂತ ರುಬ್ಬಾಕೆ ಹೋಗಲಿಲ್ಲ. ಆದರೆ ಬೆಳಗ್ಗೆ ಎದ್ದು ಮತ್ತು ನಾನೇ ರುಬ್ಬೇಕಾಯ್ತು ನೋಡ್ರಿ. ಅಂದರೆ ಊಟ ಮಾಡಿಬಿಟ್ಟು ಮೊಬೈಲ್ ನೋಡ್ಕೊಂತ ಕುಂತ್ಬಿಟ್ಟಾನು, ಅದು ರುಬ್ಬೋದು ನೆನಪಾಗಿಲ್ಲ ರೀ. ಮತ್ತು ಹಂಗೆ ಮನ್ಕೊಂಡ್ಬಿಟ್ಟಾನು. 12ಕ್ಕೆ ಎದ್ದು ರುಬ್ತೀನಂತ ಅನಾಕತ್ತಿದಂತ ತನು ಹೇಳಾಕತ್ತಿದ್ಲು. ಅಂದ್ರೆ ತನು 12:30 1 ಗಂಟೆ ತನಕ ಅಭ್ಯಾಸ ಮಾಡ್ಕೋತ ಕುಂತಿರ್ತಾವ್ರಿ. ಆದರೆ ಸೌಂಡ್ ಬರುತ್ತೆ, ಬ್ಯಾಡ ಬಿಡೋಣ ಮುಂಜಾನೆ ರುಬ್ಬಾಕತ್ತಿ ಅಂತ ಹೇಳಲ್ಲ ಅಂತ ಹೇಳಾಕತ್ತಿದ್ಲು ತನು. ಬೆಳಗ್ಗೆ ನಸಿಕ್ನಾಗ ಎದ್ಬಿಟ್ರಿ. ಈಗಿದ್ರೆ ನಾನು ಅಕ್ಕಿನ ರುಬ್ಬಿಟ್ಟೆ ರೀ. ನಮ್ಮ ಮನೆಯವ್ರಿದ್ರೆ ನೆಲ ಒರೆಸಾಕಂತಾರೆ ನೋಡ್ರಿ. ಅವರಂತೂ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ನೆಲ ಒರೆಸ್ಬಿಟ್ಟು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ 8 ಒಳಗಡೆ ಕೂತು ಬಿಡ್ತಾರೋ. ಅಷ್ಟು ತನಕ ನಾನು ಪಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಮತ್ತು ನಾಳೆ ಅಮಾವಾಸ್ಯೆ ಐತಿ, ದೇವ್ರ ತಿಕ್ಬೇಕಂತ ಫಸ್ಟಿಗೆ ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಸಿಂಕ್ ಅದೆಲ್ಲ ತಿಕ್ಬಿಟ್ಟು ದೇವ್ರ ತೊಳಿಬೇಕಂದ್ರೆ. ಅಂದರೆ ಜಳಕಕ್ಕೆ ಹೋಗಿಂತ ಮುಂಚಿನ ನಾನು ಸಿಂಕೆಲ್ಲ ಸೋಪ್ ಹಚ್ಚಿ ಸ್ವಚ್ಛಗೆ ತಿಕ್ಕನೇ ಜಳಕಕ್ಕೆ ಹೋಗೋದು. ಬಂದುಬಿಟ್ಟು ದೇವ್ರ ತಿಕ್ಕಾಕೆ ಬರುತ್ತೆ. ಅಂದ್ರೆ ಕೆಲವೊಬ್ರು ಅಂತಾರು, ಏನು ಸಿಂಕ್ ಹತ್ರ ನೀವು ದೇವ್ರ ತಿಕ್ತ್ರಿ ಬಾಂಡೆ ತಿಕ್ದಂಗೆ ಅಂತೇಳಿ. ಅಂದರೆ ಕಾಲಾಗಿಟ್ಟು ತಿಕ್ಕೋಕ್ಕಿಂತ ಇಲ್ಲೇ ಗ್ಯಾಸ್ ಏನಂತಾರೆ ಸಿಂಕ್ ಹತ್ರ ತಿಕ್ಕೋದು ಬೆಸ್ಟ್ ಅಲ್ರಿ. ಮತ್ತು ಕೆಳಗಡೆ ಇಟ್ಟಾಗ ಕಾಲಾಗಿಡ್ಬೇಕಾಗುತ್ತೆ ದೇವ್ರನ್ನು, ಮತ್ತು ಹೊಲಸೂ ಆಗುತ್ತಲ್ರಿ, ಕೆಳಗಡೆಲ್ಲ ನೀರು ಚೆಲ್ಬಿಡ್ತಾವೆ. ಹಾಗಾಗಿ ನಾನು ಇದೇ ರೀತಿ ಮಾಡೋದು. ಅಂದರೆ ದೊಡ್ಡ ಮನೆಯೊಳಗೆಲ್ಲ ಸಪ್ರೇಟಾಗಿ ದೇವರ ತಿಕ್ಕಕ್ಕೆ ಸಿಂಕೆಲ್ಲ ಮಾಡಿಸಿರ್ತಾರೆ. ನಾವೆಲ್ಲ ಬಾಡಿಗೆ ಮನೆಯಾಗಿರೋರು ಆ ರೀತಿ ಎಲ್ಲ ಮಾಡೋಕ್ಕಾಗಂಗಿಲ್ಲ. ನಮಗೆ ಎಷ್ಟು ಅನುಕೂಲ ಆಗುತ್ತಲ್ಲ ಆ ರೀತಿ ಅಷ್ಟೇ ಮಾಡೋದು. ಜಳಕಕ್ಕೆ ಹೋಗಿಂತ ಫಸ್ಟಿಗೆ ಎಲ್ಲ ಸೋಪ್ ಹಚ್ಚಿ ಸ್ವಚ್ಛಗೆ ತಿಕ್ಕಿ ತೊಳೆದ್ಬಿಟ್ಟನೆ ಜಳಕಕ್ಕೆ ಹೋಗಿ ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೇವರ ತಿಕ್ಕಿ ತೊಳೆದ್ರೆ ಅಂದರೆ ಬುಟ್ಟಿ ಒಳಗೆ ತೊಳೆದಾಗ ಅಷ್ಟು ಸ್ವಚ್ಛನೂ ಆಗಂಗಿಲ್ಲ ರೀ, ಮತ್ತು ಕಂಫರ್ಟೇಬಲ್ನೂ ಅನ್ಸಂಗಿಲ್ಲ. ನಾನೇನು ಸಿಂಕ್ ಒಳಗಡೆ ಇಟ್ಟು ತಿಕ್ಕಂಗಿಲ್ಲ ರೀ. ಸೈಡಿಗೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಬಿಟ್ಟು ತಿಕ್ಕಿ ತೊಳೆಯೋದು ಅಷ್ಟೇ ರೀ. ಅಂದರೆ ಇಲ್ಲೇ ಅದು ಎಲ್ಲ ಸೋಪ್ ಮತ್ತು ಸಬೀನಾ ನಿಂಬೆಹಣ್ಣಿನೆಲ್ಲ ರಸ ಬಿದ್ದಿರ್ತೈತಲ್ಲ, ಅದನ್ನ ಈಜಿಯಾಗಿ ತೊಳಿಬೋದು. ಅಂದರೆ ಬೇರೆ ಕಡೆ ಆದರೆ ತೊಳೆಯೋಕೆ ಆಗಂಗಿಲ್ಲ ಅಂತ ಈ ರೀತಿ ಮಾಡೋದು. ಕೆಲವೊಬ್ರು ಅದನ್ನು ಏನು ಸಿಂಕ್ ಹತ್ರ ಇಟ್ಟು ತೊಳಿತೀರಂತಾರು, ಹಾಗಾಗಿ ಹೇಳಿದೆ ಅಷ್ಟೇ ರೀ. ಯಾರೆಲ್ಲ ಇದೇ ರೀತಿ ಮಾಡ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನಾನು ಇತ್ತೀಚೆಗೆ ಅದೇ ರೀತಿ ಮಾಡೋದು. ಅಂದರೆ ತೊಳಕ್ಕೆ ಈಜಿ ಆಗುತ್ತೆ ಅಂತೇಳಿ ದೇವರ ತಿಕ್ಕಿ ದೇವ್ರ ಪೂಜೆನೂ ಮುಗಿಸ್ತೀವಿ ನೋಡ್ರಿ. ನಮ್ಮ ಮನೆಯವರು ಪೂಜೆ ಮಾಡ್ಯಾರ, ನಾನೆಲ್ಲ ದೇವರ ತಿಕ್ಕಿ ರೆಡಿ ಮಾಡಿ ಕೊಟ್ಟಿದ್ದೆ ರೀ. ದೇವರ ತಿಕ್ಕಿ ಪೂಜೆ ಮಾಡಿಕೊಳ್ಳಿ ಎಷ್ಟು ಫ್ರೆಶ್ ಅನಿಸುತ್ತಲ್ರಿ, ನೋಡೋಕ್ಕೂ ಖುಷಿ ಆಗುತ್ತೆ. ಸಬೀನಾ ಮತ್ತು ನಿಂಬೆಹಣ್ಣು ಹಚ್ಚಿ ದೇವರ ತಿಕ್ಕಿದ್ರೆ 15 ದಿವ್ಸಗಟ್ಟಲೆ ಕಪ್ಪನೂ ಆಗಂಗಿಲ್ಲ ರೀ, ಫ್ರೆಶ್ ಇರ್ತಾವೆ. ಆದ್ರೆ ನೀರಿನ ಕಲಿ ಬಿಬಿಳ್ತಾವೆ. ಅದನ್ನ ಒಂದು ದೇವ್ರಿಗೆ ಒರ್ಸಕ್ಕಂತಲೇ ಸಪ್ರೇಟಾಗಿ ತಾವೆಲ್ಲ ತೊಗೊಂಡ್ಬಿಟ್ಟು ಒರೆಸಿ ಇಟ್ಟರಾಯಿತು.
ಈಗಿದ್ರೆ ದೇವ್ರ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀವಿ ನೋಡ್ರಿ. ಮನೆಗೆ ಕೆಲಸ ಹಚ್ಚಿದ್ದೀನಿ ರವೆ ಹುರಿಯಪ್ಪ ಅಂತ ಹೇಳಿದ್ದೆ ರೀ. ಅಂದರೆ ಬರೀ ಎದ್ದು ಕೂಡಲೇ ಮೊಬೈಲ್ ನೋಡ್ಕೊಂತ ಕುಂತು ಬಿಡ್ತಾರೋ, ಹಾಗಾಗಿ ಏನಾದರೂ ಒಂದು ಕೆಲಸ ಹೇಳಿಬಿಟ್ರೆ ಮತ್ತೆ ಮಾಡ್ತಾರೋ. ನಾನು ದೇವರ ತಿಕ್ಕೋದಕ್ಕೆ ಕೆಲಸ ಇರ್ತದ್ರಿ, ಅದಕ್ಕಾಗಿ ರವೆ ಹುರಿಯಪ್ಪಿ ಉಪ್ಪಿಟ್ಟು ಮಾಡೋಣ ನಾಷ್ಟಕ್ಕಂತ ಉಪ್ಪಿಟ್ಟು ರೆಡಿ ಮಾಡಕ್ಕಂತೀವಿ ನೋಡ್ರಿ. ಆ್ಯಕ್ಚುಲಿ ದೋಸೆ ಹೋಗಿ ಉಪ್ಪಿಟ್ಟು ಆಗೈತಿ. ರಾತ್ರಿನ ಅಕ್ಕಿ ರುಬ್ಬಿ ಇಟ್ಟಿದ್ರೆ ಬೆಳಗ್ಗೆ ದೋಸೆ ಮಾಡ್ಬೋದು. ಇನ್ನೇನು ರುಬ್ಬಿದ್ದೆ ಅಲ್ರಿ, ಒಂದು 4-5 ತಾಸರದ್ದು ನೆನಿಬೇಕಲ್ಲ, ಅದಕ್ಕಾಗಿ ಮಧ್ಯಾಹ್ನ ಮಾಡಿಕೊಟ್ರೆ ಆಯಿತು. ಮನು ಇದ್ರೆ ದೋಸೆನೇ ಮಾಡಿರಿ ಮಮ್ಮಿ ನಡಿತೈತಿ, ಅದಕ್ಕೇನು ಆಗಲ್ಲ ಅಂತ ಅನ್ನಕತ್ತಿದ್ದ. ಇಲ್ಲ ಅಷ್ಟು ಸರಿಯಾಗಿ ಬರೋಂಗಿಲ್ಲ, ಮಧ್ಯಾಹ್ನ ಮಾಡಿಕೊಡ್ತೀನಿ. ಈಗಿದ್ರೆ ಉಪ್ಪಿಟ್ಟು ತಿಂದ್ರಂತ ಅದನ್ನ ರೆಡಿ ಮಾಡಕ್ಕಂತೀವಿ ನೋಡ್ರಿ. ನಾನು ಮತ್ತು ಮನು ಇದ್ರೆ ರವೆ ಹುರಿದಿದ್ದ, ಈ ಕಡೆ ಇಬ್ರು ಕೂಡಿ ಒಗ್ಗರಣೆ ಹಾಕಕ್ಕಂತೀವಿ. ಅಂದ್ರೆ ಹಂಗೆ ಬಿಟ್ಬಿಟ್ರೆ ಮೊಬೈಲ್ ನೋಡ್ಕೊತಾನೆ ಕೂಡ್ತಾರೆ. ಅದಕ್ಕೆ ಈ ರೀತಿ ಏನಾದರೂ ಒಂದು ಕೆಲಸ ಹಚ್ಚಿಬಿಟ್ರೆ ಅವರಿಗೆ ಮಾಡ್ಬೇಕಂತ ಅನ್ಸುತ್ತೆ. ಅಂದರೆ ಈಗಿನ ಮಕ್ಳು ಹೆಂಗೆ ಗೊತ್ತಂದ್ರೆ ಎಲ್ಲನೂ ಬಾಯಿ ಬಿಟ್ಟು ಹೇಳಿದಾಗನೇ ತಿಳ್ಕೊತಾರೆ. ಅದು ಮಾಡಪ್ಪಿ ಇದನ್ನ ಮಾಡಮ್ಮ ಅಂತ ಹೇಳಬೇಕು. ಇಲ್ಲಾಂದ್ರೆ ನಾವು ಏನೂ ಹೇಳಿಕಂದ್ರೆ ಅವ್ರೇನು ಅಡುಗೆ ಮನೆ ಸಮೀಪನೂ ಬರೋಂಗಿಲ್ಲ, ಏನೂ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಅದಕ್ಕಾಗಿ ನಾವೇ ದೊಡ್ಡವರು ಆದಷ್ಟು ಹೇಳಿ ಕೆಲಸನ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಅವರು ಮಾಡೋಕ್ಕೆ ಹೋಗಂಗಿಲ್ಲ, ನಾವು ಹೇಳಕ್ಕೆ ಹೋಗಂಗಿಲ್ಲ. ಹಂಗಾಗ್ಬಿಟ್ಟು ಈಗಿನ ಮಕ್ಕಳಂತೂ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ತೋರಿಸಂಗಿಲ್ಲ ರೀ. ನಾವೆಲ್ಲ ಸಣ್ಣವರಿದ್ದಾಗ ಕೆಲಸ ಮಾಡಬೇಡ್ರಿ ಅಂತಂದ್ರೂ ಇಷ್ಟಪಟ್ಟು ಮಾಡ್ತಿದ್ವಿ, ಬೇಯಿಸ್ಕೊಂಡಾದ್ರೂ ಕೆಲಸ ಮಾಡ್ತಿದ್ವಿ. ಅಂದರೆ ನೀರು ತರಕ್ಕೆ ಹೋಗೋದು, ಅರ್ಬಿ ತೊಳ್ಯಾಕೆ ಹೋಗೋದು, ಈ ರೀತಿ ಎಲ್ಲ ಒಬ್ಬರು ನೋಡಿ ಒಬ್ಬರು ಮಾಡೋಕ್ಕೆ ಇಷ್ಟಪಡ್ತಿದ್ವಿ. ಅವಾಗೆಲ್ಲ ಯಾರೂ ಸುಮ್ಮನೆ ಕೂಡ್ತಿತ್ತಿಲ್ಲ ರೀ ಮಕ್ಕಳು, ಎಲ್ಲರೂ ಇಷ್ಟಪಟ್ಟೆ ಕೆಲಸ ಮಾಡ್ತಿದ್ರು. ಆದರೆ ಮೊಬೈಲ್ ಇದ್ದಿತ್ತಿಲ್ಲಲ್ಲ ಅವಾಗ. ಇವಾಗೆಲ್ಲ ಮೊಬೈಲ್ ಬಂದುಬಿಟ್ಟು ಕೆಲಸ ಮಾಡೋ ಇಂಟ್ರೆಸ್ಟೇ ಇಲ್ಲ ನೋಡಿರಿ. ಬರೀ ಮೊಬೈಲ್ ಒಂದು ಇದ್ಬಿಟ್ರೆ ಸಾಕು, ಏನು ಕೆಲಸನೂ ಬೇಡ ಊಟನೂ ಬೇಡ ಆಗ್ಬಿಡ್ತೈತಿ ಒಂದೊಂದು ಸಲ. ಆ ರೀತಿ ಮಾಡ್ತಾರೋ. ಆದಷ್ಟು ಹೇಳಿಬಿಟ್ಟನೇ ಕೆಲಸ ಮಾಡಿಸ್ಕೋಬೇಕು ನೋಡಿರಿ. ಈಗಿದ್ರೆ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಬೆಳ್ಳುಳ್ಳಿ ಸುಲಿದಿಡಾಕಂತೀನಿ ನೋಡ್ರಿ. ಇವತ್ತು ಅಗಸಿ ಹಿಂಡಿ ಮತ್ತು ಕೆಂಪು ಚಟ್ನಿ ಮಾಡ್ಬೇಕಂತ ಹೇಳಿ ಬೆಳ್ಳುಳ್ಳಿ ಸುಲಿಯಾಕೆ ಹೋದ್ರೆ ಎಲ್ಲಿ ಸುಲಿಯಲಾಗ್ಯಾವ. ಯಾಕಂದ್ರೆ ಹವಾ ತಂಪೈತಲ್ರಿ, ಅಂದ್ರೆ ಮಳೆ ಗಾಳಿಗೆ ಸ್ವಲ್ಪ ಅವೆಲ್ಲ ಮೆತ್ತಗಾದಂಗೆ ಆಗಿರ್ತಾವೆ. ಎಷ್ಟೇ ನಾವು ಕುಟ್ಬಿಟ್ರೂ ಬೆಳ್ಳುಳ್ಳಿ ಜಲ್ದಿ ಸುಲಿಯಂಗೆ ಇಲ್ಲ ರೀ. ಅದು ಬಿಸಿಲಿದ್ಬಿಟ್ರೆ ಜಲ್ದಿ ಸುಲಿತಾವೆ ಮತ್ತು ಜಲ್ದಿನೂ ಅದು ಸಪ್ಪೆಲ್ಲ ಬೀಸ್ತಾವೆ ರೀ. ಅಂದರೆ ಜವಾರಿ ಬೆಳ್ಳುಳ್ಳಿ ಸುಲಿಯಾಕೇನು ಜಾಸ್ತಿ ಕಷ್ಟ ಆಗಂಗಿಲ್ಲ ರೀ. ಆದರೆ ಹೆಬ್ರಡ್ಡಿ ಸುಲಿಬೇಕಂದ್ರೆ ಉಗುರೆಲ್ಲ ಬ್ಯಾನ್ ಆಗ್ತಾವೆ. ಅದಕ್ಕಂತೇಳಿ ನಾನು ಜವಾರಿ ಬೆಳ್ಳುಳ್ಳಿನೇ ಜಾಸ್ತಿ ತರೋದು. ಮತ್ತು ಸುಲಿಯಾಕೂ ಈಸಿ ಆಗುತ್ತೆ ರೀ, ಕೈನೂ ಕಮ್ಮಿ ಆಗುತ್ತೆ ನೋಡಿರಿ. ಒಂದು 10 ನಿಮಿಷ ಒಳಗಡೆ ಇಷ್ಟೊಕ್ಕನೆ ಬೆಳ್ಳುಳ್ಳಿ ಸುಲಿದಿಟ್ಟೆ ಅಂದರೆ ಸ್ವಲ್ಪ ತೆಳ್ಳಗೆ ಸಪ್ಪಿ ಇದ್ರೂ ಏನೂ ಆಗಂಗಿಲ್ಲ ರೀ. ಆದರೆ ಹೆಬ್ರೆಡ್ ಬೆಳ್ಳುಳ್ಳಿ ಸೊಪ್ಪಿ ಇದ್ಬಿಟ್ರೆ ಅವು ಸರಿ ಆಗಂಗಿಲ್ಲ. ಈ ಜವಾರಿ ಬೆಳ್ಳುಳ್ಳಿ ತೆಳ್ಳಗಿರುತ್ತೆ ರೀ ಸೊಪ್ಪಿ, ಹಾಗಾಗಿ ಇವನ್ನ ಬೆಸ್ಟ್ ಅಂತ ಅನ್ಸುತ್ತೆ. ಮತ್ತು ಟೇಸ್ಟ್ ವೈಸ್ ನೋಡಿದ್ರೂ ಇದು ಜವಾರಿ ಬೆಳ್ಳುಳ್ಳಿ ಬೆಸ್ಟ್ ರೀ. ಈಗಿದ್ರೆ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಬಿಟ್ಟು ಇನ್ನು ಅಗಸಿನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಹುರಿದಿಡಾಕಂತೀನಿ ನೋಡಿರಿ. ಇದನ್ನ ಸಣ್ಣ ಉರಿ ಒಳಗೆ ಚಲೋ ಹೊತ್ನಾಗೆ ಹುರ್ಕೋಬೇಕ್ರಿ. ಜಾಸ್ತಿ ಕಪ್ಪೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಕಪ್ ಮಾಡಿಬಿಟ್ರೆ ಹಿಂಡಿ ಟೇಸ್ಟನ್ನ ಹೋಗ್ಬಿಡುತ್ತೆ ರೀ. ಈ ಕಡೆ ಅಗಸಿ ಹುರಿಯಾಕೆ ಇಟ್ಬಿಟ್ಟು ಸ್ವಲ್ಪ ಖಾರ ಪುಡಿನೂ ಮಾಡ್ಬೇಕಂತ ರೀ. ಖಾರ ಪುಡಿ ಏನೈತಿಲ್ಲ ಜಾಸ್ತಿ ಒಮ್ಮೆ ಮಾಡಿಡಾಕೆ ಹೋಗಬಾರ್ದು, ಎಷ್ಟು ಬೇಕಲ್ಲ ಅಷ್ಟನ್ನು ರೆಡಿ ಮಾಡ್ಕೋಬೇಕು. ಅಂದ್ರೆ ಒಂದೇ ಸಲಕ್ಕನ್ನು ಜಾಸ್ತಿ ಮಾಡಿ ಇಟ್ಬಿಟ್ರೆ ಅದು ಟೇಸ್ಟ್ನೂ ಸರಿ ಇರೋಂಗಿಲ್ಲ ರೀ. ಮತ್ತು ಭಾಳ ದಿವಸ ಮಾಡಿದ ತಕ್ಷಣ ಕೌಂಟ್ ಆಗುತ್ತೆ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೋಬೇಕಂತ ಖಾರನೂ ತೊಗೊಂಬಿಟ್ಟು ಸ್ವಲ್ಪ ಹುರಿದು ಪುಡಿ ಮಾಡ್ಕೋಬೇಕ್ರಿ. ಅಂದರೆ ಖಾರ ಹಿಂಡಿನೂ ಒಬ್ಬೊಬ್ರು ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯೊಳಗೇನು ಖಾರ ಹಿಂಡಿ ಅಷ್ಟೇನು ಇಷ್ಟಪಡಂಗಿಲ್ಲ ರೀ. ಅದಕ್ಕಾಗಿ ನಾನು ಹಿಂಡಿಯನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊತೀನಿ. ಚೌಳಿಕಾಯಿ ಪಲ್ಯಕ್ಕೆ ಮತ್ತು ಅವರಿಕಾಯಿ ಪಲ್ಯಕ್ಕೆ ಬದ್ನಿಕಾಯಿ ಪಲ್ಯಕ್ಕೆ ಖಾರ ಪುಡಿ ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಕಡೆ ಎಲ್ಲರೂ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಭಾಳ ದಿವಸದಿಂದ ಮಾಡಿತ್ತಿಲ್ಲ ರೀ. ಅದಕ್ಕೆ ಇವತ್ತು ಎಲ್ಲರೂ ಹೊರದ್ಬಿಟ್ಟು ಅದನ್ನ ಹಿಂಡಿ ಮಾಡ್ರಾಯ್ತು, ಈ ಕಡೆ ಇದನ್ನೂ ಪುಡಿ ಮಾಡಿ ಇಟ್ರಾಯ್ತು. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ತೊಗೊಂಡಿದ್ರಿ. ಅಂದರೆ ಒಮ್ಮೆ ನೀವು ಜಾಸ್ತಿ ಮಾಡಿ ಇಟ್ಬಿಟ್ರೆ ಅದು ಟೇಸ್ಟ್ ಸರಿ ಅನ್ಸಂಗಿಲ್ಲ. ಒಂದು 15 ದಿವ್ಸಕ್ಕೆ ಆಗಷ್ಟನ್ನು ಪುಡಿ ಮಾಡಿ ಇಟ್ಕೊಂಡ್ರಾಯ್ತು. ಖಾರಲಾಗಲಿ ಮತ್ತು ಅಗಸಿ ಆಗಲಿ ಹುರಿಯಂದಾಗ ಈ ರೀತಿ ಸೌಂಡ್ ಬರಾಕತ್ತು ಅಂದ್ರೆ ಚಲೋತ್ನಾಗ ಹುರಿದಾವಂತ ಗೊತ್ತಾಗುತ್ತೆ ನೋಡ್ರಿ. ಈ ರೀತಿ ಸೌಂಡ್ ಬರೋ ಮಟ್ಟ ಹುರ್ಕೋಬೇಕಾಗುತ್ತೆ. ಖಾರಲಾಗಲಿ ಮತ್ತು ಅಗಸಿ ಆಗಲಿ ಅಂದರೆ ನಮ್ಮ ಕಡೆ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನವ ನೀವು ಹೊಸ್ದಾಗಿ ಹೇಳಾಕತ್ತಿ, ನಮಗೆಲ್ಲ ಗೊತ್ತೈತೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತಿದ್ದು ನಾನು ಹೇಳಿದ್ದೀನಿ ಅಷ್ಟೇ ರೀ. ಈಗಿದ್ರೆ ಖಾರಳು ಮತ್ತು ಅಗಸಿ ಎರಡು ಹುರಿದಿಟ್ಟೆ ನೋಡ್ರಿ. ಕಡಾಯಿ ಸ್ವಲ್ಪ ಬಿಸಿ ಇತ್ತಲ್ಲ, ಅದ್ರೊಳಗನ ಸ್ವಲ್ಪ ಕಸೂರಿ ಮೆಂತಿ ಬಿಸಿ ಮಾಡಿ ಇಟ್ರಾಯ್ತು. ಅಂದರೆ ಮೆತ್ತಗಾಗಿತ್ತಲ್ರಿ ಅವಕ್ಕೆ, ಅದಕ್ಕಾಗಿ ಈ ರೀತಿ ಬಿಸಿ ಕಡಾಯಿ ಒಳಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ರಾಯ್ತು. ಅದು ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಅಡುಗೆ ಹಾಕೋಕ್ಕೆ ಚಲೋ ಇರುತ್ತಲ್ಲ, ಹಾಗಾಗಿ ಮೆತ್ತಗಿದ್ದಾಗ ಅದು ಪುಡಿ ಆಗಂಗಿಲ್ಲ ರೀ. ಅದಕ್ಕೆ ಕಡಾಯಿ ಒಳಗೆ ಹಾಕಿ ಅದನ್ನು ಬಿಸಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಈಗಿದ್ರೆ ನಾನು ಕಾಯಿಪಲ್ಯಕ್ಕೆ ಹೋಗಿ ಬಂದೆ ನೋಡ್ರಿ. ಇನ್ನೂ ತೆಗ್ದಿಲ್ಲ. ಈಗಿದ್ರೆ ಟೈಮ್ 2 ಗಂಟೆ ಆಗಿ
ಒಂದು 20 ನಿಮಿಷ ಆಗಿದ್ರೆ ಮನು ಇದ್ರೆ 3 ಗಂಟೆಗೆ ಮತ್ತೆ NCC ಕ್ಲಾಸಿಗೆ ಹೋಗವನಂತ. ಅದಕ್ಕಾಗಿ ಕಾಯಿಪಲ್ಲೆ ತಂದು ಇಟ್ಟ ತಕ್ಷಣ ಫಸ್ಟಿಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ದೋಸೆ ಹಿಟ್ಟಿದ್ದ ಬಟಾಟಿ ಪಲ್ಯ ಮಾಡಿಬಿಟ್ಟು ದೋಸೆ ಹಾಕಿ ಕೊಟ್ರೆ ಆಯ್ತು ಅಂತ ಹೇಳಿ ಅಲ್ಲಿಂದ ಬಂದ ಕೂಡಲೇ ಫಸ್ಟಿಗೆ ಅದು ಚೀಲ ಹಂಗೆ ಇಟ್ಟು ಮುಖ ಎಲ್ಲ ತೊಗೊಂಡು ಬಟಾಟಿ ಕುದಿಸಿಟ್ಟು ಹೋಗಿದ್ದೆ ರೀ. ಹೋಗೋ ಮುಂದಾಗನ ಅಂದ್ರೆ ಸ್ವಲ್ಪ ಲೇಟ್ ಆಗಿತ್ತು ಹೋಗೋ ಮುಂದಾಗ ರೀ, ಯಾಕಂದ್ರೆ ಮನೊಂದು ಅಡ್ಮಿಷನ್ ಆಗಲಾಗಿತ್ತು ಅಂತ ಹೇಳಿದ್ದೆ ಅಲ್ರಿ. ಇವತ್ತು ಹೋಗಿದ್ದ ಮತ್ತು 1 ಗಂಟೆಗೆ ಬಂದಿದ್ದೆ ರೀ. ಹೋಗೋದನ್ನ ಲೇಟ್ ಆಗಿಬಿಟ್ಟಿತ್ತು ಕಾಯಿಪಲ್ಯಕ್ಕೆ, ಅದಕ್ಕಾಗಿ ಬರೋದನ್ನು ಲೇಟ್ ಆಯಿತು. ಬಂದ ಕೂಡಲೇ ಕುಡಾಕೂ ಟೈಮ್ ಇದ್ದಿತ್ತಿಲ್ಲ ರೀ. ಮತ್ತು ಲೇಟ್ ಆಗ್ಬಿಡ್ತಂದ್ರೆ ಮನೂ ಹಂಗೆ ಹೋಗ್ತಾನೆ ಕ್ಲಾಸಿಗೆ ಅಂತ. ಅಂದರೆ NCC ಕ್ಲಾಸಿಂದ ಕ್ಲಾಸ್ ಐತೆ ಅಂತ್ರಿ, ಅದಕ್ಕಂತ ಪಟ್ ಬಟಾಟಿ ಸುಲಿದು ಪಲ್ಯ ಮಾಡಿ ಇಟ್ಬಿಟ್ಟು ದೋಸೆ ಹಾಕಿ ಕೊಟ್ರೆ ಆಯಿತು. ಆ್ಯಕ್ಚುಲಿ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೆ ರೀ ಕೆಂಪು ಚಟ್ನಿ ಮಾಡ್ಬೇಕಂತ ಹೇಳಿ, ಆದರೆ ಟೈಮ್ ಇದ್ದಿದ್ದಿಲ್ಲ. ಮತ್ತು ಫಸ್ಟಿಗೆ ಪಲ್ಯ ಮಾಡಿ ದೋಸೆ ಹಾಕಿ ಕೊಟ್ಟು ಆಮೇಲೆ ಕೆಂಪು ಚಟ್ನಿ ಮಾಡ್ರಾಯ್ತು. ಅಂದರೆ ಲೇಟ್ ಆಗಿಬಿಡ್ತಂದ್ರೆ ಮತ್ತು ಹಂಗೆ ಹೋಗ್ಬಿಟ್ರೆ ನಮಗೂ ಬೇಜಾರಾಗುತ್ತದ್ರಿ. ಮನು ಇದ್ರೆ ಬ್ಯಾಡ ಬಿಡು ಮಮ್ಮಿ ಈಗೆಲ್ಲ ಅವಸರ ಮಾಡ್ತಾರಂತೆ ಅನ್ನಕತ್ತಿದ್ದ, ಆದ್ರೂ ನಮ್ಮ ಮನಸ್ಸೇ ಕೇಳಂಗಿಲ್ಲಲ್ರಿ. ಅದಕ್ಕಾಗಿ ಬಟಾಟಿ ಪಲ್ಯನೂ ರೆಡಿ ಮಾಡಿಟ್ಟೆ. ಇನ್ನು ಪಟ್ ಅಂತೇಳಿ ದೋಸೆ ಹಾಕಿ ಕೊಟ್ರಾಯ್ತು ಅಂತೇಳಿ ದೋಸೆ ಹಾಕಿ ಈ ಕಡೆ ಹಾಕಾಕಂತೀನಿ ನೋಡ್ರಿ. ತವಿ ಮೇಲೆ ದೋಸೆ ಹಾಕಿಬಿಟ್ಟು ಅದು ಬೆನೆ ಮಟ್ಟ ಏನು ಕೆಲಸ ಇರುತ್ತೆ, ಹಾಗಾಗಿ ಈ ಕಡೆ ಹಿಂಡಿನೂ ರೆಡಿ ಮಾಡ್ಕೊಂಡ್ರೆ ಇತ್ತು. ಅಂದರೆ ಹೋಗಿಂತ ಮುಂಚೆನೇ ಖಾರಗಳು ಮತ್ತು ಅಗಸಿ ಎಲ್ಲ ಹುರಿದಿಟ್ಟಿದ್ದೆ ಆದರೆ ಅದಕ್ಕಾಗಿ ಹಿಂಡಿ ಅಷ್ಟು ರೆಡಿ ಮಾಡಿಬಿಟ್ರೆ ಇತ್ತು ದೋಸೆ ಬೆನೆ ಮಟ್ಟ ಅಂತೇಳಿ ಹಂಗೆ ದೋಸೆ ಮಾಡ್ಕೊತ ಹಿಂಡಿನೂ ಆಗಿಬಿಡ್ತೈತಿ. ನನಗೂ ಹಸಿವಾಗಿತ್ತ, ಆಲ್ರೆಡಿ ಟೈಮ್ 2:30 ಆಗಿ ಹೋಗಿತ್ತಲ್ರಿ. ಅದಕ್ಕೆ ಮತ್ತು ಇದನ್ನೆಲ್ಲ ದೋಸೆ ಮಾಡಿಬಿಟ್ಟು ಇದನ್ನೆಲ್ಲ ಮಾಡ್ಬೇಕಂದ್ರೆ ಲೇಟ್ ಆಗುತ್ತಲ್ಲ, ಅದಕ್ಕೆ ಈ ಕಡೆ ಹಂಗೆ ಹಿಂಡಿ ಮತ್ತು ಕೆಂಪು ಚಟ್ನಿನೂ ಮಾಡ್ಕೊಂಡ್ರೆ ಆಯ್ತಂತೆ. ಫಸ್ಟಿಗೆ ಅಗಸಿ ಹಿಂಡಿ ರೆಡಿ ಮಾಡಾಕಂತೀನಿ ನೋಡ್ರಿ. ಅಗಸಿ ಹಿಂಡಿ ಮಾಡಕ್ಕೆ ಅಗಸಿ ಹುರಿದಿದ್ದ ಅಗಸಿ ಮತ್ತು ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಷ್ಟು ಬೇಕಲ್ಲ ಅಷ್ಟು ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ನ ಆಗುತ್ತೆ. ನಾನಿದ್ರೆ ಒಂದು 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿದ್ದು ಹಾಕಿದ್ದೀನಿ ನೋಡ್ರಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ಹಾಕಿದ್ದೀನಿ, ಹಾಕಿ ಚಲೋತ್ನಾಗ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿರುವ ಅಗಸಿ ಹಿಂಡಿ ರೆಡಿ ಆಗುತ್ತೆ ನೋಡ್ರಿ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಜೀರಿಗೆನ ಹುರಿದ್ಬಿಟ್ಟು ಹಾಕ್ಬೋದಿತ್ತು, ನಾನು ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಟೈಮ್ ಇದ್ದಿಲ್ಲ, ಹಂಗೆ ರೆಡಿ ಮಾಡಿಬಿಟ್ಟೆ. ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತ್ರಿ. ಅದು ಮೆಣಸಿನ್ಕಾಯಿ ಕಾಟಿಗೆ ಎಲ್ಲ ಸೀನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಈಗಿದ್ರೆ ಹಂಗೆ ಆ ಕಡೆ ದೋಸಾನು ಬೇಯ್ತಾ ಇದ್ದೋ, ಈ ಕಡೆ ಅಗಸಿ ಹಿಂಡಿ ಮತ್ತು ಖಾರ ಪುಡಿ ಮಾಡಿಬಿಟ್ಟು ಕೆಂಪು ಚಟ್ನಿ ಮಾಡ್ಬೇಕಂತ ಹೇಳಿ. ಅಂದರೆ ನಾನು ಊಟ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಕೆಂಪು ಚಟ್ನಿ ಮಾಡಿ ಉಣ್ಬೇಕಂತ ವಿಚಾರ ಮಾಡಾಕತ್ತಿದ್ದೆ. ಅಂದರೆ ನನಗೆ ಇಷ್ಟ ಆಗೋದ್ರಿ ಕೆಂಪು ಚಟ್ನಿ ಜಾಸ್ತಿ. ಈಗಿದ್ರೆ ಹಂಗೆ ಹಿಂಡಿ ಮಾಡ್ಕೊತ ದೋಸಾನು ಹಾಕಿ ಒಯ್ದು ಮನೋಗೆ ಕೊಡಾಕಂತೀನಿ ನೋಡ್ರಿ. ಅಂದರೆ ಒಂದೊಂದಾಗಿ ಒಯ್ದು ಕೊಡ್ತಾಯಿದ್ರೆ ಅವರು ಊಟ ಮಾಡಿಬಿಡ್ತಾರೆ. ಹಂಗೆ ನಾವು ಕೇಳಿಕ್ಕಂದ್ರೆ 1-2 ತಿಂದುಬಿಟ್ಟು ಕೈ ತಕ್ಕೊಂಡು ಎದ್ದು ಬಿಡ್ತಾರಲ್ರಿ. ಹಾಗಾಗಿ ಮನೋಗೆ ಒಯ್ದು ದೋಸಾನು ಹಾಕಿ ಕೊಡಾಕತ್ತಿದ್ದೆ. ಈ ಕಡೆ ಹಿಂಡಿನೂ ರೆಡಿ ಮಾಡಾಕತ್ತಿದ್ದೆ ನೋಡ್ರಿ. ಏನೋ ಅಂತಾರಲ್ಲ ನಮ್ಮ ಹೆಣ್ಮಕ್ಳಿಗೆ ಟಾಸ್ಕ್ ಇದ್ದಂಗೆ ರೀ ಎಲ್ಲ. ಅಂದರೆ ಒಟ್ಟಿಗೆ 2-3 ಕೆಲಸ ಮಾಡೋದು ಆಗ್ಬಿಡುತ್ತೆ. ಆಲ್ರೆಡಿ ಲೇಟ್ ಆಗಿತ್ತು, ಹಿಂದಿನೂ ಮಾಡಬೇಕು, ಈ ಕಡೆ ದೋಸಾನು ಹಾಕಿ ಕೊಡಬೇಕು, ಕೆಂಪು ಚಟ್ನಿ ಮಾಡಿ ನಾನು ಊಟ ಮಾಡಬೇಕು. ಲೇಟು ಆಗಿತ್ತಲ್ಲ, ಹಸುನೂ ಆಗಿತ್ತು. ಪಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟ ಮಾಡೋಣ ಅಂತೇಳಿ ರೆಡಿ ಮಾಡಾಕತ್ತಿದ್ದೆ ರೀ. ಏನಾಗೈತೆ ನೋಡ್ರಿ, ಅಂದ್ರೆ ಮಿಕ್ಸರ್ ಹ್ಯಾಂಡ್ ಮುರಿದ್ಬಿಟ್ಟು ಕೈಯಾಗ ಬಂದೈತಿ. ಅಂದರೆ ಅದು ಫಸ್ಟ್ ಸ್ವಲ್ಪ ಅಳ್ಗಾಡಕತ್ತಿತ್ತು, ಅದು ನಾನು ಹಿಡಿದ್ಬಿಟ್ಟು ಹಿಂಡಿ ತೆಗ್ಯಾಕತ್ತಿದ್ದೆ, ಕಿತ್ಕೊಂಡ್ಬಿಟ್ಟು ಕೈಯಾಗ ಬಂತು. ಅದನ್ನೂ ಸ್ವಲ್ಪ ಬೇಜಾರಾಯಿತು. ನೋಡ್ಬೇಕ್ರಿ ಇದು ರೆಡಿ ಮಾಡಿ ಕೊಡ್ತಾರೆ ಏನು ಮಾಡ್ತಾರೆ ಅಂತ ಕೇಳಬೇಕು ಅವರಿಗೆ. ಈಗಿದ್ರೆ ಅಗಸಿ ಹಿಂಡಿ ರೆಡಿ ಮಾಡಿಬಿಟ್ಟು ಖಾರದ ಪುಡಿನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಇದಕ್ಕೆ ನಾನೇನು ಖಾರದ ಪುಡಿ ಆಗಲಿ ಬೆಳ್ಳುಳ್ಳಿ ಆಗಲಿ ಹಾಕಕ್ಕೆ ಹೋಗಂಗಿಲ್ಲ ರೀ. ಜಸ್ಟ್ ಬರೀ ಒಂಚೂರು ಉಪ್ಪು ಹಾಕಿಬಿಟ್ಟು ರುಬ್ಬಿ ಡಬ್ಬಿಗೆ ಹಾಕಿ ಇಡ್ತೀನಿ ರೀ, ಪಲ್ಯಕ್ಕೆ ಯೂಸ್ ಮಾಡಕ್ಕೆ ಬರುತ್ತೆ. ಅಂದರೆ ನಾವು ಹಿಂಡಿ ತಿಂತಿದ್ರೆ ಇದಕ್ಕೆ ಸ್ವಲ್ಪ ನಾವು ಏನಂತಾರೆ ಎಳ್ಳನ್ನ ಹುರಿದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಹಾಕಿ ಹಿಂಡಿ ಮಾಡಬೇಕು, ಟೇಸ್ಟ್ ಆಗುತ್ತೆ. ಇನ್ನು ಕೆಂಪು ಚಟ್ನಿ ರೆಡಿ ಮಾಡಾಕಂತೀನಿ ನೋಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿಬಿಟ್ಟು ಕೆಂಪು ಚಟ್ನಿ ಮಾಡಬೇಕು, ಭಾಳ ಮಸ್ತ್ ಆಗುತ್ತೆ ರೀ. ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ. ಈ ರೀತಿ ನೀವು ಚಟ್ನಿ ಮಾಡಿ ಇಟ್ಬಿಟ್ರೆ 15-20 ದಿವ್ಸಗಟ್ಟಲೆ ಯೂಸ್ ಮಾಡ್ಕೋಬೋದು. ಅಂದರೆ ಜಾಸ್ತಿ ದಿವ್ಸನೂ ಇಡ್ಬೋದು. ಅಂದರೆ ಜಾಸ್ತಿ ದಿವಸ ಇಟ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. 15-20 ದಿವಸ ತನಕ ಆದರೆ ಚಲೋ ಇರುತ್ತೆ. ಅಂದರೆ ಫ್ರಿಜ್ನಾಗ ಇಟ್ಬಿಟ್ರೆ ನೀವು ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಆದರೆ ಹೊರಗಡೆ ಇಟ್ಟರೆ 15 ದಿವಸ ತನಕ ಅಷ್ಟೇ ಇರೋದ್ರಿ. ಇಲ್ಲ ಭಾಳ ದಿವಸ ಇಟ್ಬಿಟ್ರೆ ಬೂಸರು ಬರೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ. ಇದೊಂದು ಚಟ್ನಿ ಇಟ್ಬಿಟ್ರೆ ಯಾವ ಪಲ್ಯ ಬೇಕಂತ ಅನ್ಸಂಗಿಲ್ಲ. ಈಗ ನಾನು ಬಿಸಿನೀರೊಳಗೆ ನೆನೆಸಿಟ್ಟಿದ್ದೆ ಒಂದು 5-6 ತಾಸು ಬಿಸಿನೀರೊಳಗೆ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ತೊಗೋಬೇಕಾಗುತ್ತೆ. ಫಸ್ಟಿಗೆ ಮಿಕ್ಸರ್ಗೆ ಅದು ನೆನೆಸಿಟ್ಟಿದ್ದು ಮೆಣಸಿನ್ಕಾಯಿನ ಹಿಂಡಿಬಿಟ್ಟು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ರೀ, ಮತ್ತು ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಿನ ರಸನ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಹುಣಸೆಹಣ್ಣ ನೆನೆಸ್ಬಿಟ್ಟಾದರೂ ತೊಗೋಬೋದು. ಅಂದರೆ ಒಬ್ಬೊಬ್ಬರಿಗೆ ನಿಂಬೆಹಣ್ಣ ಇಷ್ಟ ಇರೋಂಗಿಲ್ಲ, ಅವಾಗ ನೀವು ಹುಣಸೆಹಣ್ಣು ನೆನೆಸ್ಬಿಟ್ಟು ರಸನ ಹಾಕ್ಬೋದು.
ಈಗ ಎಲ್ಲ ಹಾಕಿಬಿಟ್ಟು ನೈಸಾಗಿ ಈ ರೀತಿ ರುಬ್ಕೋಬೇಕ್ರಿ. ಭಾಳ ನೈಸ್ ಮಾಡ್ಕೋಬಾರ್ದು, ಜಸ್ಟ್ ಸ್ವಲ್ಪ ಲೈಟಾಗಿ ತರಿ ಇರಬೇಕು. ಈಗಿದ್ರೆ ಅದು ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ಒಗ್ಗರಣೆ ರೆಡಿ ಮಾಡಬೇಕ್ರಿ. ಒಗ್ಗರಣೆಗೆ ಏನೈತಿಲ್ಲ ಒಂದು 5-6 ಚಮಚದಷ್ಟು ಎಣ್ಣೆ ಹಾಕಬೇಕಾಗುತ್ತೆ ರೀ. ನಾವು ಎಷ್ಟು ಕ್ವಾಂಟಿಟಿ ಒಳಗೆ ಚಟ್ನಿ ಮಾಡ್ಕೊತೀವಲ್ಲ ಅದನ್ನ ನೋಡಿಬಿಟ್ಟು ಎಣ್ಣೆ ತೊಗೋಬೇಕು. ಈಗಿದ್ರೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಬಿಟ್ಟು 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸ್ವೆ ರೀ. ಅಂದರೆ ಸಾಸ್ವೆ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು. ಅಂದರೆ ನಾನು ಹಾಕಾಕತ್ತಿದ್ದು ಜೀರಿಗೆ ಮತ್ತು ಸಾಸ್ವೆ ಮತ್ತು ಸ್ವಲ್ಪ ಇಂಗು ಮತ್ತು ಸಣ್ಣಗೆ ಚಾಪ್ ಮಾಡಿದ್ದ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಅಂದರೆ ನೀವು ಕಟ್ ಮಾಡಿದ್ರೂ ಹಾಕ್ಬೋದು, ಇಲ್ಲ ಕುಟ್ಟಿದ್ರೂ ಹಾಕ್ಬೋದು. ಈ ರೀತಿ ಸಣ್ಣಗೆ ಚಾಪ್ ಮಾಡಿ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಒಂದು 7-8 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡಬೇಕು. ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಚಲೋ ಇರುತ್ತೆ ರೀ. ಇದು ಶೇಂಗಾದ ಎಣ್ಣೆ ಐತ್ಲ ಆ ರೀತಿ ಬುರುಬುರುಗ ಬರ್ತೈತ್ರಿ ಒಗ್ಗರಣೆ ಹಾಕೋ ಮುಂದಾಗ. ಇನ್ನು ಅದು ಚಾಪ್ ಮಾಡಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿ ಚಲೋತ್ನಾಗೆ ಅದು ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ್ಮೇಲೆ ಇದು ರುಬ್ಬಿಟ್ಟಿರ್ತೀವಲ್ಲ ರೀ ಮೆಣಸಿನ್ಕಾಯಿ ಪೇಸ್ಟ್, ಅದನ್ನ ಹಾಕಿಬಿಟ್ಟು ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ರೀ. ಜಾಸ್ತಿ ಹೊತ್ತು ಕುದಿಸಾಕೆ ಹೋಗಬಾರ್ದು, ಕುದಿಸ್ಬಿಟ್ರೆ ಅದು ಟೇಸ್ಟ್ ಬೇರೆನೇ ಬರೋದು ರೀ. ಹಾಗಾಗಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇನ್ನು ಗ್ಯಾಸ್ ಬಂದ್ ಮಾಡಿ ಸೈಡಿಗೆ ಎತ್ತಿ ಇಡ್ತೀನಿ. ಅಂದರೆ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಳಕ್ಕೆ ಬರುತ್ತೆ ರೀ. ಅಂದರೆ ತಣ್ಣಗಾದ್ಮೇಲೆ ನಾವು ಡಬ್ಬಿಗೆ ಹಾಕಿಬಿಟ್ಟು 15-20 ದಿವ್ಸಗಟ್ಟಲೆ ಆರಾಮ್ಸ್ರಿ ಇಟ್ಕೊಂಡು ತಿನ್ಬೋದು. ಪಲ್ಯ ಮಾಡೋಕೆ ಆಗ್ಲಿಕ್ಕಂದ್ರೆ ಬಿಸಿ ದೋಸೆ ಮತ್ತು ಈ ರೀತಿ ಚಟ್ನಿ ಇದ್ಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿದ್ರೆ ಈ ರೀತಿ ಒಂದು ಚಟ್ನಿ ಮನ್ಯಾಗ ಇದ್ಬಿಟ್ರೆ ಹಸು ಆದಾಗ ಒಂದು ಚಪಾತಿ ಅಥವಾ ದೋಸೆ ಇದ್ಬಿಟ್ರೆ ಹಾಕ್ಕೊಂಡು ತಿನ್ಬೋದು. ನನಗೂ ಸಿಕ್ಕಾಪಟ್ಟೆ ಹಸಿವಾಗಿದ್ರಿ. ಮೊದಲೇ ಊಟ ಮುಗಿಸ್ಬಿಟ್ಟೆ, ಆಮೇಲೆ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡಿರಿ. ತಣ್ಣಗಾಗಿತ್ತಲ್ಲ ನಾನು ಊಟ ಮುಗಿಸೋ ತನಕ. ಈ ಕಡೆ ಗ್ಲಾಸಿನ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡಿರಿ. ಆದಷ್ಟು ಗ್ಲಾಸಿನ ಡಬ್ಬಿಗೆ ಅಥವಾ ಒಳ್ಳೆ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿಡೋದು ಬೆಸ್ಟ್ ರೀ. ಸ್ಟೀಲ್ ಡಬ್ಬಿಗೆ ಹಾಕಿಡಾಕೆ ಹೋಗಬಾರ್ದು. ಯಾಕೆಂದ್ರೆ ಉಪ್ಪು ಹುಳಿ ಎಲ್ಲ ಇರುತ್ತಲ್ಲ, ಅದು ಸ್ಟೀಲ್ ಡಬ್ಬಿ ಸರಿ ಅಂದರೆ ಒಳ್ಳೆ ಕ್ವಾಲಿಟಿ ಇರ್ಲಿಕ್ಕಂದ್ರೆ ಸ್ವಲ್ಪ ಕಪ್ಪಾಗೋ ಚಾನ್ಸ್ ಇರುತ್ತೆ ಮತ್ತು ಅದಕ್ಕೆ ತೂತು ಬೀಳ್ತಾವ ಅಂತ ಹೇಳ್ತಾರೆ. ಅದಕ್ಕಾಗಿ ಗ್ಲಾಸಿನ ಡಬ್ಬಿಗೆ ಅಥವಾ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ 15-20 ದಿವ್ಸಗಟ್ಟಲೆ ಇಟ್ಕೊಂಡು ತಿನ್ಬೋದು ನೋಡಿರಿ. ನೀವು ಈಗ ಮಸ್ತಾಗಿ ಕೆಂಪು ಚಟ್ನಿನೂ ರೆಡಿ ಆಗೈತೆ ನೋಡಿರಿ. ನಾನು ಡಬ್ಬಿಗೆ ಹಾಕಿ ಎತ್ತಿ ಇಟ್ಬಿಡ್ತೀನಿ. ಬೇಕಂದಾಗ ದೋಸೆಗೆ, ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗಂತೂ ಭಾಳ ಮಸ್ತ್ ಇರುತ್ತೆ ನೋಡಿರಿ. ಒಂದು ಬಿಸಿ ಚಪಾತಿ ಮತ್ತು ಈ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ರೀ. ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಗುಬ್ಬಚ್ಚಿ ಕಾಲು ಹಾಕಿಬಿಟ್ಟು ನೋಡ್ಕೊತ ನಿಂತಿದ್ದೆ ನೋಡಿರಿ. ಈ ರೀತಿ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ಈ ರೀತಿ ಗುಬ್ಬಚ್ಚಿ ನೋಡ್ಕೊಂತ ನಿಂತಾಗ್ರಿ ಟೈಮ್ ಹೋಗಿದ್ದನೇ ಗೊತ್ತಾಗಂಗಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಗ್ಬಿಡುತ್ತೆ. ನೋಡು ನೋಡು ನನ್ನ ನೋಡು, ಎಲ್ಲಿಂದ ಬಂದೆ ನೀನು, ನೋಡು 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 ನೀ. ಈಗ ಟೈಮ್ 5:30 ಆಗೈತೆ ನೋಡಿರಿ. ನಾನಂತೂ ಫುಲ್ ಸೀರಿಯಸ್ ಒಳಗೆ ಕೆಲಸ ಮಾಡಾಕತ್ತಿದ್ದೆ. ಯಾಕಂದರೆ ಪಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕಸ ಗುಡಿಸಿ ಕೈಗಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕು ಮತ್ತು 10 ಮುಳುಗುತ್ತಂತೇಳಿ ನಾನು ಪಟ್ ಕೆಲಸ ಮಾಡಾಕತ್ತಿದ್ದು. ನಮ್ಮ ಮನೆಯವರಿದ್ರೆ ಇಡುವ ಸ್ಟಾರ್ಟ್ ಮಾಡಿಬಿಟ್ಟು ನೋಡು ಅಂತ ಅನ್ನಾಕತ್ತಿದ್ರು. ನಾನು ಅನ್ಕೊಳಕತ್ತಿದ್ದೆ ಇನ್ನೇನು ನೋಡೋದು, ಫಸ್ಟಿಗೆ ಇದನ್ನೆಲ್ಲ ತೆಗೆದ್ಬಿಟ್ಟು ಸ್ವಚ್ಛ ಮಾಡಬೇಕು. ಆಮೇಲೆ ಟಯರ್ಡ್ ಅನ್ಸಾಕತ್ತಿದ್ರೆ ಇಡೀ ದಿವಸ ಕೆಲಸ ಮಾಡಿಬಿಟ್ರೆ ಯಾವಾಗ ಮನ್ಕೊಂಬಿಡೋಣಪ್ಪ ಅಂತ ಅನಿಸ್ತಿರ್ತೈತಿ. ಆದ್ರೂ ಎಲ್ಲ ಕೆಲಸ ಮುಗಿಯೋ ಮಟ್ಟ ನೆಮ್ಮದಿನೇ ಇರಂಗಿಲ್ಲಲ್ರಿ. ಅದಕ್ಕಾಗಿ ಪಟ್ ಇದನ್ನೆಲ್ಲ ಸ್ವಚ್ಛ ಮಾಡಬೇಕು. ಅಂದರೆ ತರಕಾರಿ ಎಲ್ಲ ಸೋಸಿಟ್ಟಿಲ್ಲ ರೀ. ಅದಕ್ಕೆ ಈಗ ಪಟ್ ಅವೆಲ್ಲ ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ಎಲ್ಲನ ಸೋಸಿಡಾಕಂತೀನಿ ನೋಡಿರಿ. ಮತ್ತು ಇವು ಸ್ವೀಟ್ ಕಾರ್ನ್ ತಂದಿದ್ದೆ, ಹಂಗೆ ಇಡೋಕ್ಕಿಂತ ಎಲ್ಲ ಸಪ್ಪಿ ತೆಗೆದು ಬೇಕಂದ್ರೆ ಕುದಿಸಿ ಕೊಡಬೇಕು, ಇಲ್ಲಾಂದರೆ ಫ್ರಿಜ್ನಾಗ ಇಟ್ರೆ ಆಯಿತು. ನನಗಂತೂ ಏನಂತಾರಲ್ಲ ಯಾವಾಗ ಮನ್ಕೊಂಬಿಡ್ಲಪ್ಪ ಅಂತ ಅನ್ಸಾಕತ್ತಿತ್ತು 5:30ಗೆ. ಆದ್ರೂ ಮನ್ಕೊಳಕ್ಕೆ ಆಗಂಗಿಲ್ಲಲ್ರಿ. ಹೊತ್ತು ಮುನಿಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಚಾಗಿ ಕುಡಿದ್ಬಿಟ್ಟು ಆಮೇಲೆ ರೆಸ್ಟ್ ಮಾಡ್ರೈತಂತೆ ಫಸ್ಟಿಗೆ ಇವನ್ನೆಲ್ಲ ಸೋಸಿಟ್ಟಿದ್ದು ತೊಳೆದಿಡ್ಬೇಕು ರೀ. ಹಂಗೆ ಇಟ್ಬಿಟ್ರೆ ನನಗೊಂಥರ ಅನಿಸುತ್ತೆ. ಹಾಗಾಗಿ ಫಸ್ಟಿಗೆ ಅವನ್ನೆಲ್ಲ ಸೋಸಿ ತೊಳೆದು ಇದನ್ನೆಲ್ಲ ಸ್ವಚ್ಛ ಮಾಡ್ಬೇಕು ನೋಡಿರಿ. ಫಸ್ಟಿಗೆ ಇದನ್ನೆಲ್ಲ ಕಸ ಗುಡಿಸಿ ಹೊರಗಡೆ ಹಾಕಬೇಕು. ಕಸ ಎಲ್ಲ ಹೊರಗಡೆ ಹಾಕಿ ಕೈಕಾಲು ಮುತ್ತಿ ಕಸ ಗುಡಿಸಿ ಹೊರಗಡೆ ಹಾಕಿ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಈಗಿದ್ರೆ ಚಹಾ ರೆಡಿ ಮಾಡಕ್ಕೆ ಇಟ್ಟಿನಿ ನೋಡಿರಿ. ಮತ್ತು ಹಂಗೆ ಅವೆಲ್ಲ ಸೊಪ್ಪೆಲ್ಲ ತೊಳೆದಿಟ್ಟಿದ್ದೀನಿ ಮತ್ತು ಸ್ವೀಟ್ ಕಾರ್ನ್ ಎಲ್ಲ ತೊಳೆದಿಟ್ಟಿದ್ದೀನಿ. ಅವನ್ನೆಲ್ಲ ಫ್ರಿಜ್ನಾಗೆ ಎತ್ತಿಡಬೇಕು. ಫಸ್ಟಿಗೆ ಚಹಾ ಮಾಡಿ ಕುಡಿದ್ಬಿಟ್ಟು ಅದನ್ನೆಲ್ಲ ಮಾಡ್ರೈತಂತೇಳಿ ಚಹಾ ರೆಡಿ ಮಾಡಿಸಿಂದ ಅವರಿಗೆ ಕೊಟ್ಟು ನಾನು ಕುಡಿಬೇಕು ನೋಡ್ರಿ. ಈಗಂತೂ ಊಟನೂ ಬೇಡ ಏನೂ ಬೇಡ, ಒಟ್ಟು ಮನ್ಕೊಂಬಿಟ್ರೆ ಸಾಕಂತ ಅನ್ಸಾಕತ್ತಿತ್ತು ಇವತ್ತಂತೂ. ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.